ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ಶ್ರೀ ಚೆನ್ನಕೇಶವ ಲಾಡ್ಜ್ ಕಟ್ಟಡದಲ್ಲಿ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದಿಸಲ್ಪಟ್ಟಿರುವ ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಲಿಮಿಟೆಡ್ನ ನೂತನ ಶಾಖೆಯು ಮಾರ್ಚ್ 27ರ ಬುಧವಾರ ಬೆಳಗ್ಗೆ 10:30 ಗಂಟೆಗೆ ಉದ್ಘಾಟನೆಯಾಗುತ್ತಿದ್ದು, ಈ ಉದ್ಘಾಟನಾ ಸಮಾರಂಭಕ್ಕೆ ಚಿಂತಾಮಣಿಯ ಜನತೆ ಆಗಮಿಸಿ ಸಂಗಮಂ ಸಂಸ್ಥೆಯಲ್ಲಿ ಸಿಗುವ ಎಲ್ಲ ರೀತಿಯ ಸೌಲಭ್ಯಗಳ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸಂಗಮಂ ಸಂಸ್ಥೆಯವರು ಮನವಿ ಮಾಡಿದ್ದಾರೆ. ನಮಸ್ಕಾರ, ನಾನು ಸುನೀತಾ, ಸಂಗಮಂ ವುಮೆನ್ಸ್ ಮಲ್ಟಿಪರ್ಪಸ್ ಥ್ರಿಫ್ಟ್ ಆ್ಯಂಡ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಮಾತಾಡ್ತಾ ಇದ್ದೀನಿ. ಏನು ಸಂಗಮಂ ಕೋಆಪರೇಟಿವ್ ಸೊಸೈಟಿ ಇದೆ, ಇದು ಬಂದುಬಿಟ್ಟು 2004ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿದೆ. ಕಳೆದ 20 ವರ್ಷಗಳಿಂದ ಸತತವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ 3 ರಾಜ್ಯಗಳಲ್ಲೂ ಕೂಡ ಎಲ್ಲ ರೀತಿಯ ಸರ್ವಿಸ್ಗಳನ್ನ ಜನರಿಗೆ ತಲುಪಿಸ್ತಾ ಇದೆ. ಈಗ ಚಿಂತಾಮಣಿಯಲ್ಲಿ ಕೂಡ ಹೊಸದಾಗಿ ಒಂದು ಶಾಖೆ ಉದ್ಘಾಟನೆ ಆಗಿದೆ. ನಾಳೆಯಿಂದ ಈ ಸೌಲಭ್ಯ ಎಲ್ರಿಗೂ ಕೂಡ ಸಿಗುತ್ತೆ. ಸೊ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಯಾವ್ಯಾವ ರೀತಿಯ ಸರ್ವಿಸಸ್ ಇದೆ ಅಂತಂದರೆ, ಓಕೆ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಯಾವ ರೀತಿಯ ಸರ್ವಿಸಸ್ ಇದೆ, ಎಲ್ಲ ರೀತಿಯ ಸರ್ವಿಸಸ್ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ. ಬಹಳ ಮುಖ್ಯವಾಗಿ ಉಳಿತಾಯ ವಿಶೇಷ ಯೋಜನೆಗಳಿದೆ ಮತ್ತು ಎಲ್ಲ ರೀತಿಯ ಲೋನ್ ಸ್ಕೀಮ್ಸ್ ಕೂಡ ಅವೈಲಬಿಲಿಟಿ ಇದೆ. ಸೊ ನಾಳೆಯಿಂದ ಇದು ಪ್ರಾರಂಭವಾಗ್ತಾ ಇದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರೂ ಕೂಡ ಭಾಗವಹಿಸಿ ಸಪೋರ್ಟ್ ಕೊಡಬೇಕು ಚಿಂತಾಮಣಿಯ ಎಲ್ಲ ಜನರು ಅಂತ ನಾನು ಹೃದಯಪೂರ್ವಕವಾಗಿ ಕೇಳ್ಕೊತೀನಿ.